ವೀರಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ಪ್ರತಿ ವರ್ಷದಿಂದನೂ ಕೂಡ ಸುಮಾರು 10 ವರ್ಷದಿಂದ ಶಿರಾ ಟೌನಲ್ಲಿ ಮತ್ತು ಶಿರಾ ತಾಲೂಕಿನಾದ್ಯಂತ ಕಾರ್ಯಕ್ರಮವನ್ನು ನಡೆಸ್ಕೊಂತ ಬರ್ತಾ ಇರೋದು ತುಂಬ ಸಂತೋಷದಾಯಕವಾಗಿರುವಂಥದ್ದು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಯಾಕೆ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಂದರೆ, ಮಡಿವಾಳ ಮಾಚಿದೇವರು ಶರಣಪ್ರೇಮಿ, ಮಡಿವಾಳ ಮಾಚಿದೇವರು ಕಾಯಕ ನಿಷ್ಠರು. ಬಹುಶಃ ಎಲ್ಲ ಶರಣರಲ್ಲಿ ಅಗ್ರಮಾನ್ಯ ಶರಣರಾಗಿರುವಂಥ ಮಡಿವಾಳ ಮಾಚಿದೇವರನ್ನು ನಾವು ನಮ್ಮ ಜನಸಾಮಾನ್ಯರಿಗೆ ಮತ್ತು ಜಾತ್ಯತೀತವಾಗಿರುವಂತಹ ಮತ್ತು ವಿಶ್ವಾತೀತವಾಗಿರುವಂತಹ ಸಂದೇಶಗಳು ಇರೋದರಿಂದ, ಸೊ ಆ ಸಂದೇಶಗಳನ್ನು ಕಳಿಸುವ ಸಲುವಾಗಿ ನಾವು ಇಡೀ ವಿಶ್ವಕ್ಕೆ ನಮ್ಮ ಗುರುಗಳ ತತ್ವವನ್ನು ಸಾರಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಗುರುಗಳ ಹಾಗೂ ಎಲ್ಲ ಬಸವಾದಿ ಶರಣರ ಜಯಂತಿಗಳನ್ನು ಇವತ್ತು ಮಾಡ್ತಾ ಇರುವಂಥದ್ದು. ವಿಶೇಷವಾಗಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಸುಮಾರು 10 ವರ್ಷದಿಂದ ನಗರದ ಶಿರಾ ಟೌನು ಮತ್ತು ಎಲ್ಲ ಗ್ರಾಮದಿಂದ ಎಲ್ಲ ಬಂಧುಗಳು ಸೇರಿ ಆಚರಣೆ ಮಾಡ್ತಾ ಇರುವಂಥದ್ದು. ಈಗ ತಾನೇ ಮೆರವಣಿಗೆಯನ್ನು ಮಾಡಿಕೊಂಡು ಗುರುಗಳ ಭಾವಚಿತ್ರವನ್ನು ಇಟ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬಂದಿರುವಂಥದ್ದು. ಖಂಡಿತವಾಗಿ ಕೂಡ ಮಡಿವಾಳ ಸಮುದಾಯಕ್ಕೆ ತನ್ನದೇ ಆಗಿರುವಂಥ ಸಂಸ್ಕೃತಿ, ಆಚಾರ ವಿಚಾರ ಇರುವಂಥದ್ದು. ಇದರ ಜೊತೆಯಲ್ಲಿ ನಾವೆಲ್ಲ ಶೈಕ್ಷಣಿಕವಾಗಿ ಪ್ರಗತಿ ಆಗಬೇಕಾಗಿರುವಂಥ ಅನಿವಾರ್ಯತೆ ಇರೋದ್ರಿಂದ, ಶೈಕ್ಷಣಿಕ ಪ್ರಗತಿಗೆ ಮತ್ತು ರಾಜಕೀಯ ಪ್ರಗತಿಗೆ ನಮಗೆ ಭಾಳ ಮುಖ್ಯವಾಗಿ ಮೀಸಲಾತಿ ಅಂತೂ ಬೇಕೇ ಬೇಕು. ಕಾರಣ ಏನು ಅಂತಂದರೆ, ಬಹುಶಃ ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ, ರಾಜಕಾರಣದಲ್ಲಿ ಹಿಂದೆ ಉಳಿದಿರುವಂಥದ್ದು, ಶೈಕ್ಷಣಿಕವಾಗಿ ಹಿಂದೆ ಉಳಿದಿರುವಂಥದ್ದು, ಸರ್ಕಾರದ ಯಾವುದೇ ಸೌಕರ್ಯಗಳು ಇವತ್ತು ಸಮುದಾಯದ ಬಾಂಧವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಿಷಾದನೀಯ. ಆ ಕಾರಣ ಇಡೀ ರಾಜ್ಯ ಮಟ್ಟದ ಒಂದು ಬೇಡಿಕೆ ಏನು ಅಂತಂದರೆ, ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅನ್ನುವಂಥದ್ದು. ಈಗಾಗಲೇ ಸುಮಾರು 10 ವರ್ಷದ ಹಿಂದೆ ಡಾಕ್ಟರ್ ಅನ್ನಪೂರ್ಣಮ್ಮ ಅಂತೇಳಿ ಮೈಸೂರಿನ ಕುಲತಜ್ಞರು ಅವರು ನಮ್ಮ ಸಮುದಾಯವನ್ನು ಅಧ್ಯಯನವನ್ನು ಮಾಡಿ, ಇದರ ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸರ್ಕಾರ ಏನು ಆ ಪರಿಶಿಷ್ಟ ಜಾತಿಯ ವರದಿಯ ಫೈಲನ್ನು, ಕಡತವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅನ್ನುವಂಥದ್ದು ಕೂಡ ನಮ್ಮ ಸಮುದಾಯದ ಇಡೀ ಒಟ್ಟೋರ್ಲ ಸಮುದಾಯದ ಬೇಡಿಕೆ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.